ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಹವ್ಯಕರ ಮನೆಯಲ್ಲಿ ಪಕ್ಕದ ಮನೆಯವರೇ ಬಂದಾಗ, ಅಂದರೆ ನಮ್ಮದೇ ಫ್ಯಾಮಿಲಿ, ನಮ್ಮ ಪಕ್ಕದ ಮನೆಯವರು ಒಂದು ಕೂಗಿದರೆ ಕೇಳುತ್ತೆ. ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆ, ಅಂದರೆ ಒಂದು 20-30 ಹೆಜ್ಜೆ ಮುಂದೆ ಇನ್ನೊಂದು ಮನೆ ಇರುತ್ತೆ. ಅಂಥವ್ರು ಸಹ ಮನೆಗೆ ಬಂದಾಗ ಯಾವ ಥರ ಮಾತಾಡಿಸ್ತಾರೆ ಅಂತ ಹವ್ಯಕ ಭಾಷೆಯಲ್ಲಿ ನೋಡೋಣ. ಯಾವ ಥರ ಅವರು ಮಾತಾಡ್ತಾರೆ ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಪಕ್ಕದ ಮನೆಯವರು ಬರ್ತಾರೆ ಅಲ್ವಾ, ಪಕ್ಕದ ಮನೆಯವರು, ನಾನು ಅವ್ರನ್ನ ಸುಮ್ಮನೆ ಹೀಗೆ ಒಂದು ಹೆಸರಿಡ್ತೀನಿ, ಮಹಾಬಲೇಶ್ವರ ಅಂತ. ಈಗ ಅವರು ಅಂದರೆ ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬದವರೇ ಆಗಿರ್ತಾರೆ. ಸ್ವಲ್ಪ ಸ್ವಲ್ಪ ದೂರದಲ್ಲಿ ಮನೆ ಇರುತ್ತೆ. ಆವಾಗ ಅವ್ರು ಬರ್ತಾರೆ, ಬೆಳಗ್ಗೆ ತಿಂಡಿ ಎಲ್ಲ ತಿಂದು. ಪಕ್ಕದ ಮನೆಯವರು ಮಹಾಬಲೇಶ್ವರ ಅನ್ನೋರು, ಅವರು ಈಗ ಇನ್ನೊಬ್ಬರ ಮನೆಗೆ ಬರ್ತಾರೆ, ಅವ್ರ ಚಿಕ್ಕಪ್ಪನ ಮನೆಗೆ ಅಥವಾ ದೊಡ್ಡಪ್ಪನ ಮನೆಗೆ. ಆವಾಗ ಅಲ್ಲಿ ಅವರ ಚಿಕ್ಕಪ್ಪ ಮಾತಾಡಿಸೋ ರೀತಿ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅವರೆಲ್ಲರೂ ಮಾತಾಡಿಸೋ ರೀತಿ ಹೇಗೆ ಗೊತ್ತಾ? ಅವರು ಮಹಾಬಲೇಶ್ವರ ಅವರು ಮನೆಗೆ ಬರ್ತಾ ಇದ್ದಂತಲೇ ಕರಿತಾ ಬರ್ತಾರೆ, ಹೋ ಯಾರು ಮನೇಲಿ, ಯಾರಿದ್ರು ಎಲ್ಲ ಎಲ್ಲಿ ಹೋಜಿ ಅಂತ, ಒಬ್ಬರು ಕಾಣಲೇ ಇಲ್ಲ ಮನೇಲಿ, ಯಾರು ಇಲ್ಲಿ ಅಂತಿದ್ರು ಅಂತ. ಆಮೇಲೆ ಒಳಗಿಂದ ಚಿಕ್ಕಪ್ಪ ಬರ್ತಾರೆ, ಯಾರು ಮಹಾಬಲೇಶ್ವರನ? ಮಹಾಬಲೇಶ್ವರ ಕಡೆಗೋ ಎಂಥದ್ದು ಆರಾಮ? ಭಾಳ ದಿವಸ ಆತಲ್ಲ ಮರೇನೆ, ಕಾಣಲೇ ಇಲ್ಲೇ, ಎಲ್ಲಿ ಹೋಗಿದ್ಯೋ ಮರೆಯ, ಎಂಥ ಪತ್ತೆನೇ ಇಲ್ಲೇ, ಸಿಕ್ಕಾಪಟ್ಟೆ ದಿವಸ ಆಯ್ತು, ವಾರಗಟ್ಟಲೆ ಆಗುತ್ತೆ, ಎಲ್ಲೂ ನೋಡಿದ್ದೇ ಇಲ್ಲ ನಿನ್ನ, ಎಲ್ಲಿ ಹೋಗಿದ್ಯಾ ಮರೇನೆ, ಎಂಥ ಮನೇಲಿ ಇದೆಯೇ, ಇಲ್ಲೇ ಎಳೆ ಮಾಡಿದ್ದಿ, ಮೊನ್ನೆ ನಿಮ್ಮನೆಗೆ ಬಂದಿದ್ದಿ, ನಿಮ್ಮನೆಗೆ ಬಂದಾಗಲೂ ಹೇಳ್ದ, ಇಲ್ಲೇ ಅವ ತಿರುಗಾಟಕ್ಕೆ ಹೋಜ ಅಂದ, ಎಂಥ ಮರೇನೆ ಕಾಣುವಂಗೆ ಇಲ್ಲೇ, ಭಾಳ ಅಪರೂಪ ಆಗೋಜ್ಜ ಮರೇನೆ, ಎಷ್ಟೆಲ್ಲ ದಿವಸ ಆಯ್ತು ಇಲ್ಲಿ ಇಟ್ಲ ಬದಿಗೆ ಬಂಜೆ ಇಲ್ಲೇ, ಒಂದು ವಾರದ ಮೇಲೆ ಆತ ನಾನು ನಿನ್ನ ನೋಡೋಗಿದ್ದೆ. ಆಮೇಲೆ ಚಿಕ್ಕಮ್ಮ ಮತ್ತು ಅವ್ರ ಚಿಕ್ಕಪ್ಪನ ತಾಯಿ ಅವರು ಮಾತಾಡ್ಸೋದು, ಯಾರು ಮಹಾಬಲೇಶ್ವರ ಆ ಕಡೆಗ ಎಂತ ಮಾಡ್ತಾ ಇದ್ಯಾ, ಆರಾಮಿದ್ರು ಎಲ್ಲ ಮನೇಲಿ, ಅಪ್ಪಯ್ಯ ಎಲ್ಲ ಆರಾಮಿದ್ರು? ನೋಡ ಇಷ್ಟು ದೂರ ಮನೇನೆ, ಇಲ್ಲೇ ಆದರೂ ನನಗೂ ಒಪ್ಪಲ ಜಿಲ್ಲೆ ಮರೇನೆ, ಎಂತ ಕೇಳ್ತೆ, ಕೆಲಸನೇ ಮುಗಿತಿಲ್ಲ, ಬರೀ ತಿರುಗಾಟವ. ಈಗ ಅವ್ರ ಚಿಕ್ಕಮ್ಮ ಅಂದರೆ ಚಿಕ್ಕಪ್ಪನ ತಾಯಿ, ಅಜ್ಜಿ ಸ್ವಲ್ಪ ಏಜ್ ಆದವರು, ಅವ್ರು ಹೇಳೋದು, ತಿರುಗಾಟನೇ ಮುಗಿತಿಲ್ಲ ಎಂತ, ಬರೀ ಒಂದಲ್ಲ ಒಂದು ತಿರುಗಾಟನೆಯ. ಅದೇ ಇವತ್ತು ಹೆಂಗ ನೀ ಮನೇಲಿ ಇದ್ದೆ ನೋಡಿ, ಎಲ್ಲರೂ ಮನೇಲಿದ್ದ, ಒಬ್ಬರು ಇಷ್ಟು ದಿವಸ ತಿರುಗಾಟ, ಒಬ್ಬರು ಮನೇಲಿ ಇಪ್ಪೋಗಿ ಗತಿ ಇಲ್ಲ, ಆ ನಮೂನೆ ಆಗಿತ್ತು. ಹೌದೇ ಚಿಕ್ಕಿ, ಅಮ್ಮನೇಲೂ ಹಾಗೆಯ ಅಂತ. ಈಗ ಅಮ್ಮನೇಲಿ ಎಂಥದ್ದು ಮಾಡಿದ್ದೆ, ಸ್ವಲ್ಪ ತಿರುಗಾಟಿತ್ತಿಲ್ಲೇ, ಒಂದು ದಿನವೂ ಹೆಂಗೆ ಮನೇಲಿ ಇಲ್ಲ ಹೇಳ್ದಂಗೆ, ಒಂದೊಂದು ದಿನ ಬಾಗಿಲು ಹಾಕಿಕ್ಕೇನು ಹೋಗಿದ್ದಿದ್ದು, ಬಾಗಿಲು ಬೀಗ ಹಾಕಿಕ್ಕೆ ಹೋಗಿದ್ದು ಗೊತ್ತಿದ್ದು, ಆ ನಮೂನೆ ತಿರುಗಾಟ. ಈಗ ಒಂದು 2-3 ದಿವಸದಿಂದವ ನೀಯ ಫ್ರೀ ಆಜಿ, ನಿನ್ನೆ ಮೊನ್ನೆಯಿಂದವ. ಎಂಥ ಒಂದು ಮನೆ ತೋಟದ ಬದಿ ಹೋಪಂಗಿಲ್ಲೇ, ತೋಟ ಎಲ್ಲ ಅಲ್ಲಿ ಎಲ್ಲ ಗಿಡಕ್ಕೆ ನೀರು ಬಿಡಾಗಿದ್ದೆ, ಬರೀ ಬೆಳಗ್ಗೆ ಹೋಗೋದು ರಾತ್ರಿ ಬಪ್ಪದು, ತಿರುಗಾಟದ ಮೇಲೆ ಇದ್ದಿದ್ದು. ಈ ಬ್ಯಾಸಿಗೆ ಇನ್ನೊಮ್ಮೆಯ ಒಂದು ಗಿಡಕ್ಕೆ ನೀರಿಲ್ಲ ಮರೈತೆ, ಅಡಿಕೆ ಗಿಡ ಎಲ್ಲ ಒಣಗ್ತಾ ಬಂದೋಜು. ಹೌದಾ ತಮ್ಮ, ಅಮ್ಮನೇಲೂ ಅದೇ ನಮ್ಯ. ಚಿಕ್ಕಮ್ಮ ಬರ್ತು, ಚಿಕ್ಕಮ್ಮನೂ ಹಾಗೆ, ಅರೇ ಮಹಾಬಲೇಶ್ವರ ಕಡೆಗ ಎಂಥದ್ದು ಆಯೆಲ್ಲ ಆರಾಮಿದ್ದನೋ, ನೋಡು ಎಷ್ಟೆಲ್ಲ ದಿವಸ ಆಯ್ತು ಬಂಜಿಲ್ಲ, ನಿನ್ನೆ ಅಷ್ಟೇ ನಿನ್ನ ಸುದ್ದಿ ಹೇಳಿದ್ಯ, ಎಂತ ಇತ್ಲ ಬದಿ ಬನ್ನಿ ಇಲ್ಲಪ್ಪ, ತಿರುಗಾಟದ ಮೇಲೆ ಇದ್ದಿಕ್ಕು. ಹೆಂಗಳು ಹಂಗೆಯ ಇಲ್ಲಿ ಮನೇಲಿ, ಇಲ್ಲೇ ಬೆಳಗ್ಗೆ ಹಸಿರು ಕುಡ್ಕೊಂಬೋದು, ಕಡಿಮೆ ಇನ್ಕೊಂಬೋದು, ಹೊರಡೋದು, ಒಂದು ಹಕ್ಕಳೆ ಒಂದು ತಿರುಗಾಟ. ಒಂದಿನ ಮದುವೆ, ಒಂದಿನ ಉಪನಯನ, ಒಂದಿನ ಯಾರ್ದೋ ಮನೇಲಿ ಸತ್ನಾಡ್ಕತ್ತೆ, ಒಬ್ಬರ ಮನೇಲಿ ಗಣೋಮ, ಇನ್ನೊಂದು ಬದಿಗೆ ಮತ್ತೆ ಮದುವೆ ಬರೋ ದಿವಸ ಸತ್ನಾಡ್ಕತ್ತೆ, ಹಿಂಗೆ ಮರೇನೆ ಮುಗಿತಿಲ್ಲ ಕಾರ್ಯ. ಅಂತೂ ಈಗ ಅಧಿಕ ಮಾಸ ಶುರುವಾತಲ್ಲ ಮೊನ್ನೆಯಿಂದವ, ಹಾಗಾಗಿ ಈಗ ಮನೇಲಿ ಇದ್ಯಾ, ಇಷ್ಟು ದಿವಸ ಬರೀ ತಿರುಗಾಟದ ಮೇಲೆ ಇದ್ದಿದ್ಯ, ಸಾಕಾಗುತ್ತೋ ಮರೇನೆ. ಆಮೇಲೆ ಚಿಕ್ಕಪ್ಪನ ಹತ್ರ ಮಹಾಬಲೇಶ್ವರ ಕೇಳಿ, ಎಂಥ ಚಿಕ್ಕಯ್ಯ ಯಾರು ಕಾಣಿಸ್ತು ಇಲ್ಲಿ, ಹುಡ್ರೆಲ್ಲ ಎಲ್ಲಿ ಹೋಜ್ವ ಮರೇನೆ ಅಂತ, ಒಬ್ಬರು ಇಲ್ಲೇ ಹುಡ್ರು ಒಂದು ಹುಡ್ರಿಲ್ಲ, ಬರೀ ನಿಂಗೆ 2-3 ಜನ ಅಷ್ಟೇ ಇದ್ದವು ಕಾಣಿಸ್ತು, ಯಾರು ಇಲ್ಲೇ ಮರೇನೆ. ಹುಡ್ರೆಲ್ಲ ಎಲ್ಲ ಅಜ್ಜ ಮನೆಗೆ ಹೋಜ, ಈಗ ಶಾಲೆ ರಜೆ ಶುರುವಾತಲ್ಲ, ಅಜ್ಜ ಮನೆಗೆ ಕಳ್ಸಿಕೊಟ್ಟಿಗೆ ಬಂದು, ಮೊನ್ನೆ ಹಠ ಮಾಡ್ತಾ ಇದ್ದಿದ್ದ, ಎಂಥ ಅಪಿಯ ತಂಗಳನ್ನ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಅಜ್ಜ ಮನೆಗಾರು ಕರ್ಕೊಂಡು ಹೋಗು, ನಂಗೆ ಅಜ್ಜ ಮನೆಗೆ ಹೋಗೋ, ನಂಗೆ ಅಕ್ಕಿಗೆ ಬಿಟ್ಟಿಕ್ಕೆ ಅಜ್ಜ ಮನೆಗೆ ಕಳಿಸ್ಕೊಡು ಹೇಳ್ತಾ ಇದ್ದಿದ್ವೋ, ಕಳ್ಸಿಕೊಟ್ಟಿಗೆ ಬಂದು. ಈಗೆಲ್ಲ ಒಂದು ಸರಿ ತಿರ್ಗಾಟ ಮುಗುತ್ತು, ಒಂದು 15 ದಿನ ಅತ್ಲಬ್ದಿ ಒಳ್ಕೊ ಬರಲಿ, ಅಲ್ಲೂ ಏನು ಅಜ್ಜ ಮನೆಯಲ್ಲೂ ಎಲ್ಲ ಗಲಾಟೆ, ಒಬ್ಬರು ಹುಡುಗರು ಬಂಜುಲೆ, ಎಷ್ಟು ದಿವಸ ಆಯ್ತು ರಜೆ ಶುರುವಾಗಿ, ಇನ್ನೂ ಬಂಜುಲೆ, ಅವರದ್ದು ಒಂದು ಕಂಪ್ಲೇಂಟೇ ಮುಗಿತಿತ್ತಿಲ್ಲ, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದ. ಇಲ್ಲಿ ಹಂಗಕ್ಕಿ ನೋಡ್ರೆ ಖುಷಿಯೊತ್ತಿಲ್ಲ, ಬರೀ ತಿರುಗಾಟ. ಅಲ್ಲ ಅಜ್ಜ ಮನೆಗೂ ಇಷ್ಟು ದಿವಸ ತಿರುಗಾಟಿದ್ದಿತ್ತು, ಮಾವ ಅತ್ತೆನೂ ಅವ್ರ ಸಂಬಂಧಿಕರ ಮನೇಲಿ, ನೆಂಟರ ಮನೇಲೆಲ್ಲ ಮದುವೆ ಎಲ್ಲ ಇದ್ದಿತ್ತಡ, ಕಾಡಿಗೆ ಅವಕ್ಕೂ ಪುರುಷತೆ ಇದ್ದಿತ್ತಿಲ್ಲ. ಈಗ ನೀ ಎಲ್ಲರಿಗೂ ಪುರುಷತೆ ಆಯ್ತು, ಹಂಗೆ ಮೊನ್ನೆ ಬೆಳಗ್ಗೆ ಹೋಗಿ ಕಳಿಸ್ಕೊಟ್ಟಿಗೆ ಬಂದು, ಈಗ ಇನ್ನೊಂದು 8-10 ದಿವಸ ಅತ್ಲಬ್ರಿಗೆ ಒಳ್ಕೊಂಡು ಬತ್ವನ ಮನೆಯಲ್ಲಿ.
ಸ್ವಲ್ಪ ಈಗ ಅದಕ್ಕೆ ಶಾಂತಿ ಇದ್ದು ನೋಡು, ಗಲಾಟೆ ಹೇಳೋದಿಲ್ಲ. ಹೌದಾ ಮರೇನೆ ಥೋ ಬೇಜಾರು ಯಮ್ಮನೆ ಹುಡ್ರು ಹಂಗೆ ಮರೇನೆ ಯಮ್ಮಲ್ಲೂ ಒಬ್ಬರು ಇಲ್ಲೇ, ಅದಕ್ಕೆ ನಿಮ್ಮನೆಲ್ಲಾರು ಹುಡ್ರಿದ್ವು ನಡ್ಕೊಂಡು ಬಂದು ಇಲ್ಲೂ ಇಲ್ಲೇ ಎಂಥ ಬೇಜಾರ ಈಗ ಮರೇನೆ. ಹುಡ್ರಿದ್ದಾಗ ನಾವು ಬೈದಾಗ್ತು ಎಂಥ ಗಲಾಟೆ ಮಾಡ್ತೀವಿ ನಮ್ಮನೆ ಹೇಳಿ ನೋಡ್ರಿ ಪಾಪ ಅವು ನೆಂಟ್ರ ಮನೆ ಹೋದ್ಕೊಳ್ಳೋ ನಮ್ಗೆ ಬೇಜಾರು ಬತ್ತು ಕಡೆಗೆ. ಮತ್ತು ಎಲ್ಲ ಹೇಗೆ ಹಾಸಿಗೆ ಗಿಸ್ರಿಗೆಲ್ಲ ಎಂಥ ಕುಡಿದ್ರು ಇವತ್ತು ಎಂತಾಗಿತ್ತು ಹಾಸಿಗೆಗೆ ಚಿಕ್ಕಿ, ಎಂಥ ಹಾಸಿಗೆ ಕುಡಿದ್ರೆ ಎಂಥ ಹಾಸಿಗೆ ಮಾಡಿದ್ದೆ ಎಂಥ ಮಹಾಬಲೇಶ್ವರ ದಿವಸನೂ ಮಾಡೋದೆ ಅಂತ ಮಾವಿನಹಣ್ಣು ಪಾಯಸ ದೋಸೆ. ಮಾವಿನಹಣ್ಣು ಬೊಪ್ಪಲು ಹಣಕದಾಗ್ಲಿಂದ ನೋಡು ಮಾವಿನಹಣ್ಣು ಪಾಯಸ ದೋಸೆ ಬಿಟ್ಟರೆ ಬೇರೆ ಅಂಥದ್ದು ಇಲ್ಲೇ ಮನೇಲಿ. ಒಂದಿನ ಹುಳಿ, ಒಂದಿನ ಶಿಯಾಜು, ಒಂದಿನ ಸ್ವಲ್ಪ ಹುಳಿ ಇತ್ತು, ಒಂದಿನ ಇವತ್ತು ಚೋಲಾಜು ಹೇಳ್ಕಿತ್ತ ದಿವಸ ಈಗ ಒಂದು 15-20 ದಿವಸ ಆಯ್ತು ಮಾವಿನಹಣ್ಣು ಪಾಯಸ ತಪ್ಪಿದ್ದಿಲ್ಲ. ಹೌದನ್ನೇ ಅಮ್ಮನೇಲೂ ಹಂಗೆ ಬಾ ಮಾರೇನೆ ಒಂಚೂರು ಮಾವಿನಹಣ್ಣು ಪಾಯಸ, ಒಂಚೂರು ಮಾವಿನಹಣ್ಣು ಪಾಯಸ ಕೊಡ್ರೆ ಎಷ್ಟೆಲ್ಲ ದಿವಸ ಆಯ್ತು ಬಂಜೇಲೆ ಒಂದು ಹನಿ ಮಾವಿನಹಣ್ಣು ಪಾಯಸ ಕೊಡ್ರೆ ಒಳಗೆ ಹೋಗ ತಿನ್ಕೊಬಾರ. ಇಲ್ಲೋ ಮಾರೇನೆ ಹೆಂಗೆ ಮಾವಿನಹಣ್ಣು ಪಾಯಸ ಬೇಡದೆ ಬೇಡ ಅಮ್ಮನೆಲ್ಲೂ ಅದೇ ಮಾವಿನಹಣ್ಣು ಪಾಯಸ ದಿವ್ಸನೂ ತಿಂದು ಅಂತ ಅದು ಒಂದಿನೂ ಮಾವಿನಹಣ್ಣು ಪಾಯಸ ತಪ್ಪೋದಲ್ಲ. ಇನ್ನು ಮಾವಿನಹಣ್ಣು ಮುಗಿಯಲ್ಲಿರುವ ಹೊಟ್ಟೆಲಿ ಜಾಗನೇ ಇಲ್ಲೇ ನೋಡು, ಹೊಟ್ಟೆ ತುಂಬ ಮಾವಿನಹಣ್ಣು ಪಾಯಸ ದೋಸೆ ತಿನ್ಕೊ ಬಂದಿಗಿದೆ. ಇನ್ನು ಮಧ್ಯಾಹ್ನದವ್ರಿಗೆ ಅಂತ ಕೇಳೋಣ ಸಾಧ್ಯ ಒಂದು ಸ್ವಲ್ಪ ತಿನ್ನ ಮಾರೇನೆ ಸಾಧ್ಯನೇ ಇಲ್ಲ, ತಿಂಬಂಗೆಲ್ಲ ಕೇಳೋದೇ ಬೇಡ ನೀವು. ಹೌದಾ ಅವರಿಗೆ ಎಲ್ಲೆಲ್ಲಿ ಬಂದ್ಯಾ ಅಂತ ತಿರುಗಾಟ ಭಾರಿ ಆಗೋತ್ತು ನಿಂದು. ಮನೆಯ ಒಂದು ಘಟ್ಟ ಕೆಳಗೆ ಒಂದು ಮದುವೆದಿತ್ತು ಅಲ್ಲಿ ಹೋಗಿದ್ದಿ, ಕಡೆಗೆ ಈಗ ಒಂದು 2-3 ದಿವಸದಿಂದ ಒಂದು ಉಪ್ಪನೇನಿತ್ತು. ಹೀಗೆ ಮೊನ್ನೆ ಘಟ್ಟ ಕೆಳಗಿನ ಮದುವೆಗೆ ಹೋಗಿದ್ದಿ ಮಾರೇನೆ ಥೋ ಅದು ಎಂಥ ನಮ್ಮ ವಿಷಯಕ್ಕೆ ಅವ್ರಿಗೆ ಗೊತ್ತಿತ್ತು. ಒಂದು ಹನಿ ಅಂತ ಊಟ ಗೀಟ ಮಾಡಲೇ ಆಗ್ತಿಲ್ಲ ನಮ್ಗೆ ಬೆವ್ರು ಇಳಿತು ಮಾರೇನೆ ಥೋ. ಬರೀ ನೀರೇ ಕುಡ್ಕತಿಪ್ಪನ ಕಾಣಿಸ್ತೋಳಿ, ಊಟ ಕುತ್ಕೊಂಚೆ ಊಟನ ಮೈಯೆಲ್ಲ ಬೆವ್ರು ಇಳಿದು ಎಲ್ಲ ಬದಿಗೂ ಬೆವ್ರು ಇಳಿತು. ಕಡೆಗೆ ಒಂದು ಸ್ವಲ್ಪ ಊಟ ಮಾಡಿ ಶಾಸ್ತ್ರ ಮಾಡ್ಕೊಂಡು ಬಂದಂಗೆ. ಹೌದಾ ಚಲೋ ಆಗಿತ್ತು ಅಡುಗೆ, ಊಟಕ್ಕೆಲ್ಲ ಚಲೋ ಸಂರೇನೆ. ಹೆಂಗಳು ಹಂಗೆ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಸಿರ್ಸೆಲ್ಲಾಗಿತ್ತು. ಅಯ್ಯೋ ಸಿರ್ಸೆಲ್ಲೂ ಹಂಗೆ ಭಯಂಕರ ಸೆಕೆ. ಈ ವರ್ಷ ಸೆಕೆ ಎಲ್ಲೂ ಇಲ್ಲೇ ಹೇಳೋದಿಲ್ಲ, ಎಲ್ಲ ಬದಿಗೂ ಸೆಕೆ ಎಂಥ ಮನೇಲೇ ಇಲ್ಲೇ ಇಪ್ಪಲಾಗ್ತಿಲ್ಲ ನೋಡು. ಈ ವರ್ಷ ಮಳೆ ಒಂದು ಬದಿಗಿಲ್ಲ, ಇಲ್ದವ್ರು ಮೇ ತಿಂಗಳಲ್ಲಿ ಮಳೆಗಾಲ ಶುರುವಾಗೋಗ್ತಿತ್ತಲ್ಲ ಒಂದೊಂದು ಮಳೆನೂ ಇಲ್ಲ ಮಾರೇನೆ. ಎಂಥ ಬೊಬ್ಬೆ ಹೊಡೆಯವು ಹೀಗೆ ಆದರೆ ಎಂಥ ಕತೆ ಇಕ್ಕ ಮಾರೇನೆ. ಭಯಂಕರ ಸೆಕೆಯಪ್ಪ ತಡ್ಕೊಂಬ್ಲೇ ಆಗ್ತಿಲ್ಲ. ಎಂಥ ನಮ್ಮಿ ತಣ್ಣೀರು ಮುಳ್ಕೊಂಡಿಪ್ಪನ ತಣ್ಣೀರಲ್ಲಿ ಕಾಣಿಸ್ತು. ಬೆಳಗ್ಗೆ ಆದ ಕೂಡ ಸೆಕೆ ಒಂದು ಹನಿ ತಂಪಿರ್ತು. ಕಾಡಿ 9 ಗಂಟೆ ಅಪ್ಪದೇ ತಡ ನೋಡಿ ಸೆಕೆ ಶುರುವಾದರೆ ಸಂಜೆ 6-7 ಗಂಟೆವರೆಗೂ ಸೆಕೆ ಹೋಗ್ತಿಲ್ಲ, ರಾತ್ರಿ ಹನಿ ತಂಪಾಗ್ತು. ಹೌದಾ ಮಾರೇನೆ ಥೋ ಭಾರಿ ಸೆಕೆ ಶುರುವಾಗೋಜ. ಅದಕ್ಕೆ ಕಾರೇನು ಬೇಡ ಎಂತೂ ಬೇಡ ಮನೇಲಿ ಇಪ್ಪನ. ಹೌದಾ ಮರೇನೆ ಎಂಥ ಈಗೊಂದು 2-3 ದಿವಸದಿಂದ ಒಂದು ಕಾರ್ಯಕ್ಕೆ ಹೋಗಿದ್ಯಾ ಅಲ್ಲಂತೂ ನೀರಿಂದು ಮರೇನೆ ಸಾಮಾನ್ಯ ತೊಂದರೆ ಇಲ್ಲ, ಬರೀ ಗಣಕ್ಕೆ ನೀರೇ ಬರ್ತಾಯಿತ್ತು ತೋಳಿ, ನೀರೇ ಕುಡಿದ್ವಿಲ್ಲ ಹೆಂಗೆ. ಎಂಥ ನಮಗೆ ಕೆಂಪು ನೀರನ್ನು ಮರೇನೆ. ಈಗೆಲ್ಲ ಬೇಸಿಗೆಗಾಲದಲ್ಲಿ ಕಾರ್ಯ ಮಾಡೋಕ್ಕಿದ್ರೆ ಭಾಳ ಕಷ್ಟನ ಮರೇನೆ. ನಮ್ಮಲ್ಲೊಂದು ಸದ್ಯಕ್ಕೆ ನೋಡು ನೀರು ತೊಂದರೆ ಇಲ್ಲ, ಈಗ ಹಾಲಿಯ ನೀರಿಗೊಂದು ತೊಂದರೆ ಇಲ್ಲ ಸದ್ಯಕ್ಕೆ. ಕೆಲವೊಂದು ಬದಿಗೆಲ್ಲ ಎಷ್ಟೆಷ್ಟು ದೂರಿಂದೆಲ್ಲ ನೀರು ತರ್ತ ಮಾರೇನೆ. ನಮ್ಮ ಬದಿಗೆ ಎಷ್ಟು ಚಲೋ ಇನ್ನೂ ಸದ್ಯಕ್ಕೆ ನೀರು ಒಂದು ಎಲ್ಲೂ ಖಾಲಿಯಾಗಿಲ್ಲ, ಒಣಗಿದ್ದಿಲ್ಲ. ಇದೇ ನಮ್ಮನೆ ಮಳೆ ಬರೋದೇ ಹಿಂಗೆ ಬೇಸಿಗೆ ಆದರೆ ನೋಡು, ಸೆಕೆಗಾಲ ಆದರೆ ಮೇ ತಿಂಗಳ ಪೂರ ಮಳೆ ಬರದೇ ಹೋದ್ರೆ ಮಾತ್ರ ಗ್ಯಾರಂಟಿ ನೀರು ನಮ್ಮಲ್ಲೂ ಒಣಗ್ತು ಬಾವಿ ನೀರು. ಈಗಂತೂ ಚಲೋ ನೀರೊಂದು ಬರ್ತಾಯಿದ್ದು, ಗಣಕ್ಕೆ ನೀರು ಬರ್ತಾ ಇಲ್ಲೇ. ಏಕೆ ನಮ್ಮ ಬದಿಗೂ ನಮ್ಮಲ್ಲೂ ಎಂಥ ಒಂದು ಕಾರ್ಯಗಿರಿ ಆಜಿಲ್ಲಲ್ಲ, ಹಂಗಾಗಿ ಅಡ್ಡಿಲ್ಲ. ಕಾರ್ಯ ಏನಾದ್ರು ನಮ್ಮಲ್ಲೂ ಎತ್ಗಡಿ ಮಾಡಿದ್ರೆ ಮೇ ತಿಂಗಳಲ್ಲಿ ಇದೇ ಹಣೆ ಬರೋನೇ ನೀರಿನ ತೊಂದರೆ, ರಾಶಿ ನೀರಿನ ತೊಂದರೆ ಆಗ್ತಾ ಏನೋ. ನೋಡೋಣ ಇನ್ನೊಂದು ಸದ್ಯದಲ್ಲಿ ಮಳೆಗಳೇ ಬರಬು ಇನ್ನು ಒಂದು ಈ ತಿಂಗಳಲ್ಲಿ ಅಲ್ಲ. ಕಡೆಗೆ ಮತ್ತೆ ಇನ್ನೆಲ್ಲಿ ತಿರ್ಗಾಟಿದ್ದ ಇನ್ನು ಮನೆ ಬದಿಗೆ ಪೋನೆ ಅಲ್ದ, ಒಬ್ರ ಮನೆಗೆ ಒಬ್ರು ಬಂದಾಗ್ತಿಲ್ಲ, ಬೇಜಾರು ಹಿಡ್ದೋಗಿತ್ತು ಮಾರೇನೆ. ಎಂಥ ಸೆಕೆ ಒಂದು ಬದಿಗೆ, ನೆಂಟ್ರ ಮನೆ ತಿರ್ಗಾಟ, ಮನೆಗೆ ಬಂದು ಕೂಡ ಸುಸ್ತಾಗಿ ಊಟನೂ ಬೇಡ ಹಂಗೆ ಕುತ್ಕೊಂಬನ ಕಾಣಿಸ್ತು. ಭಾರಿ ತಿರ್ಗಾಟ ಆಗುತ್ತೆ. ದಿನ ಒಂದು 15 ದಿವಸ ನೋಡು ಸತತ್ ಕಾರ್ಯ ತಿರುಗಿದ್ದೆ ಹಂಗೆ. ಒಬ್ಬರ ಕೂಡ ಒಬ್ಬರು ಯಾನದ ಕೂಡ ಅಣ್ಣಂಗೆ ಕೂಡ ಹೆಂಗೆ ಹೇಗಿತ್ತು ಎಲ್ಲರೂ ತಿರ್ಗಾಟ. ಮನೇಲಿ ಒಂದೊಂದು ದಿನ ಯಾರೂ ಇಲ್ಲಾಗಿದ್ದೆ, ಬರೀ ಬಾಗಿಲು ಹಾಕೋ ಪರಿಸ್ಥಿತಿ ಹೇಳಿ. ಎಂಥ ನಮ್ಮಿ ಆ ದನಗ ಕರ್ಗಕ್ಕೆ ಒಂದು ಪಾಪ ನೀರು ಗತಿ ಇಲ್ಲ ಕೊಡವು, ನಮ್ಮಿ ಇದಾಗ್ತಿತ್ತು. ಅಂತೂ ಇಂತೂ 12 ಗಂಟೆ ಮೇಲೆ ಹೋಗ್ತಿದ್ಯಾ, ಗಾಡಿಗೆ 3 ಗಂಟೆಗೆ ಹೊಂಟು ಬಪ್ಪದೆ. ಮತ್ತು ಉಂಡು ಕೈ ತೊಳೆದಿದ್ದೆ ಮತ್ತು ಹೊಂಟು ಬಪ್ಪದೆ ನಮ್ಮಿ ಮಾಡಿ. ಮತ್ತು ಬೇಗ ಬಂದ್ವಿಲ್ಲ ಅಂದರೆ ದನ ಕರ್ಗಕ್ಕಾಗೂ ಒಂದು ತೊಂದರೆನೇ ಇಲ್ಲ. ಆಚೀಚೆ ಮನೇಲಿ ಹೇಳಿಕೊಪ್ಪನ ಅಂದರೆ ಎಲ್ಲರೂ ತಿರುಗಾಟಕ್ಕೆ ಒಪ್ಪವೆ. ಈಗ ಎಲ್ಲರಿಗೂ ಕಾರ್ಯ ಸೀಸನ್, ಯಾರ ಮನೇಲಿ ಹೇಳಿಕ್ಕೆ ಹೋಗ್ತಾರೆ, ಎಲ್ಲರ ಮನೇಲಿ ಹಿಂಗೆ ಬಾಗಣ್ಣ ಬೇಗಣ್ಣನೇ ಸುಮಾರು ಒಂದೊಂದು ದಿನ ಅಂತೂ ಒಟ್ಟುವ. ಅಂತೂ ಈಗ ಒಂದು ಹನಿಯ ಸಮಾಧಾನ ತೊಗೊಂಡು ಎಲ್ಲ ಕಾರ್ಯ ಮುಗಿತು.
ಸ್ವಲ್ಪ ತೋಟದ ಕೆಲಸ ಎಲ್ಲ ನೋಡ್ಕೊಳ್ಳೋ ಮಾರೇನೆ ಭಯಂಕರ ಕೆಲಸ ಎಲ್ಲ ಹಾಗೆ ಹಿಂದುಳ್ದೋಜು ಅಂತ ತೋಟದ ಮುಚ್ಚಿಗೆ ಹೋಯ್ತು. ಇದು ಸ್ವಲ್ಪ ಕೆಲಸ ಇಲ್ಲ, ಎಲ್ಲ ಇನ್ನು ಒಂದೊಂದಾಗಿ ಶುರು ಮಾಡಿದ್ದೆ. ಮೊದಲೇ ಯಾರು ಸಿಕ್ಕುತ್ತಿಲ್ಲ ಕೆಲಸಕ್ಕೆ, ನಾವೇ ಮಾಡ್ಕೊಂಬೋದು ಸಾವಕಾಶ ಒಂದೊಂದು. ಮಳೆಗಾಲ ಒಪ್ಪೋದ್ರೊಳಗರುವ ಎಲ್ಲ ಕೆಲಸ ಮುಗಿಸೋಳಿದ್ದು ಕಡೆ ನಿಂದೆಲ್ಲ ಕೆಲಸ ಮುಗುತ್ತೆ ತೋಟದ್ದು. ಇಲ್ಲ ಚಿಕ್ಕ ಎಂದೂ ಹಾಗೆ ಎಂಥ ತಿರುಗಾಟನೇ ಮುಗಿದಿಲ್ಲ. ನೀ ಹೇಳ್ದಂಗೆ ನಮ್ಮನೇಲೂ ಎಂಥ ಕೆಲಸನೂ ಆಗಿಲ್ಲ. ಈಗ ಒಂದೊಂದೇ ಇನ್ನೊಂದು ದಿವಸ ಮಾಡವು ತೋಟಕ್ಕೆ ಹೋಗೋದೇ ಈಗ ಒಂದ್ಸರಿ ನಿಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಹೇಳಿ. ಈಗ ತೋಟದ ಬದಿ ಹೋಗವು. ತೋಟದ ಕತೆ ಎಂಥ ತುಳು ನೋಡಲ್ಲ ಅಜ್ಜಲಿ. ನಿನ್ನೆಯಿಂದ ಸ್ವಲ್ಪವ ನೀ ಆ ತೋಟದ ಬದಿಗೆ ಹೋಗ್ತಾ ಇದ್ದಿ. ಗಿಡಕ್ಕೆಲ್ಲ ನೀರು ಬಿಡೋದು, ಎಲ್ಲ ಅಡಿಕೆ ಮರದ ಚೆಂಡೆಲ್ಲ ಒಣಗ್ತಾ ಇದ್ದು. ಅಂತೂ ಸ್ವಲ್ಪ ನೀರು ಬಿಟ್ಟಿಕ್ಕೆ ಒಂದು ಕೆಲಸ ಮಾಡ್ತಾ ಚಾ ಕುಡಿತೀಯ? ಚಾ ತಗೊಬಂದು ತಂತಾರೆ ಕುಡಿದು ಒಂದು ಅರ್ಧ ಹಿಂಗೆ ಮಾತು ಎಲ್ಲಿದ್ದು ಅದು ಮೇಲಿಂದ ಮಾತಾಡಿ ಅರ್ಧ 3/4 ಗಂಟೆ. ಆಮೇಲೆ ಇದು ನಮ್ಮ ಹವ್ಯಕರ ಮನೆಯಲ್ಲಿ ಪ್ರತಿದಿನ ಅಕ್ಕಪಕ್ಕದವರು ಬಂದಾಗ ಮಾತಾಡಿಸೋ ರೀತಿ ಈ ಥರ ಇರೋ. ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ನಮ್ಮ ಹವ್ಯಕರ ಭಾಷೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ಹವ್ಯಕರ ಈ ಥರದ್ದು ಒಂದು ಮಾತಿನೊಂದಿಗೆ ಸಿಗೋಣ. ಹೀಗೆ ಒಂದು ನೆನಪಾಯಿತು ಹವ್ಯಕರ ಒಂದು ಬಗ್ಗೆ. ನಾವು ಫನ್ ಅಂದರೆ ನಮ್ಮಲ್ಲಿ ಯಾವ ಥರ ಇರುತ್ತೆ, ಯಾವ ಥರ ಮಾತಾಡಿಸ್ತಾರೆ ಆಗ್ಬಿಡುತ್ತೆ ಅಂತ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗೋಣ ಇನ್ನೊಂದು ಇದೇ ಥರದ ವೀಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್.